ಗ್ಯಾರಂಟಿ ಯೋಜನೆಗಳು? ವೆರಿ ಗುಡ್ ಮ್ಯಾಮ್, ವೆರಿ ಗುಡ್. ಯಾಕಂದ್ರೆ ಗ್ಯಾರಂಟಿ ಯೋಜನೆ ಏನ್ ಮಾಡಿದ್ರು ಅಂದ್ರೆ ವೆಲ್ತ್ ರೀಡಿಸ್ಟ್ರಿಬ್ಯೂಟ್ ಮಾಡಿದ್ರು. ರಾಹುಲ್ ಗಾಂಧಿ ವೆರಿ ಗುಡ್ ಲೀಡರ್ ಮ್ಯಾಮ್, ವೆರಿ ಗುಡ್ ಲೀಡರ್. ನೀವು ನಿಮ್ಮ ಪೊಲಿಟಿಕಲ್ ಕೆರಿಯರ್, ಐ ಡೋಂಟ್ ನೋ ನಿಮ್ಗೆ ಇಷ್ಟನೋ ಕಷ್ಟನೋ, ನೀವು ಈಗ ಪಾಲಿಟಿಕ್ಸ್ ಬಂದ್ಬಿಟ್ಟಿದ್ದೀರಾ, ಅದರಲ್ಲೂ ಚುನಾವಣಾ ಪಾಲಿಟಿಕ್ಸ್ ಗೆ ಬಂದಿದ್ದೀರಾ. ಸೊ ಈ ತರ ಆಗ್ಬೇಕು ಅನ್ನೋ ರೋಲ್ ಮಾಡೆಲ್ ಯಾರಾದ್ರೂ ಇದ್ದಾರಾ ನಿಮ್ಗೆ, ಅಥವಾ ಯಾರನ್ನಾದ್ರೂ ನೀವು ತುಂಬಾ ಇಷ್ಟಪಡ್ತೀರಾ? ಪಾಲಿಟಿಕ್ಸ್ ರಿಲೇಟೆಡ್ ರೋಲ್ ಮಾಡೆಲ್ ಅಂದ್ರೆ ನಮಗೆ ಒಬ್ಬರೇ ತಲೆನಲ್ಲಿ ಬರ್ತಾರೆ ಮ್ಯಾಮ್. ಇದು ಮನಮೋಹನ್ ಸಿಂಗ್ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್. ನಾವು ಒಬ್ರು ಪಾಲಿಟಿಷಿಯನ್ ಇರ್ಬೇಕಂದ್ರೆ ಮನಮೋಹನ್ ಸಿಂಗ್ ಹಂಗಿರೋಣ ಅಂತ. ಬರೀ ಕೆಲಸ ಕೆಲಸ ಕೆಲಸ. ರಾಜಕೀಯದಲ್ಲಿ ಏನಾದ್ರೂ ಮಹತ್ವಾಕಾಂಕ್ಷೆ ಇದೆಯಾ? ನಾನು ಹಂಗಾಗಬೇಕು ಹಿಂಗಾಗಬೇಕು ಅಥವಾ? ಇಲ್ರಿ ಮ್ಯಾಮ್, ಅದೇ ಇದೇವ್ರಿ ಅಷ್ಟು ದೊಡ್ಡ ಕನ್ಸುಗಳು ಕಾಣೋದೇ ತಪ್ಪು ಅನ್ಸತ್ರಿ ಮ್ಯಾಮ್. ಯಾಕಂದ್ರೆ ಯಾವಾಗ್ಲೂ ನಿಮ್ಮ ಏನಂತಾರೆ, ಅದು ಒಂದು ಗಾದೆ ಐತಲ್ರಿ ಮ್ಯಾಮ್, ಹಾಸಿಗೆ ಎಷ್ಟು ದೊಡ್ಡದೈತಿ ಅಷ್ಟೇ ಕಾಲು ಚಾಚಬೇಕು. ತಾಯಿ ನಮ್ ಹೀರೋ. ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಆ ಲೆಕ್ಕಕ್ಕೆ ಯೋಚನೆ ಮಾಡಬಾರ್ದು. ನಮ್ದು ಈಗ ಇವತ್ತಿನ ಕರ್ತವ್ಯ, ಇವತ್ತಿನ ಕೆಲಸ, ಈ ಕ್ಷಣದಲ್ಲಿ ನಾವೇನ್ ಮಾಡ್ಬೇಕು, ಪ್ರತಿ ಒಂದ್ ಮನೆ ಮುಟ್ಬೇಕು, ಪ್ರತಿ ಒಂದ್ ಸಮಸ್ಯೆ ಕೇಳಬೇಕು, ಅದನ್ನ ಪರಿಹಾರ ಮಾಡಕ್ಕೆ ಹೆಂಗೆ ಅಂತ ಅದೇ ನಮ್ ಕನ್ಸು ಕಾಣ್ಬೇಕು. ಇಷ್ಟಂತರದಿಂದ ಗೆಲ್ತೀನಿ ಅದೆಲ್ಲ ನಾನು ಅದೇ ನೋಡಿನ ಪ್ರತಿ ಎಲೆಕ್ಷನ್. ಇವ್ರು 50,000, ಇವ್ರು 7 ಲಕ್ಷ MP ಎಲೆಕ್ಷನ್ ಅಲ್ಲಿ. ನಾನು ಏನ್ ಮಾತಾಡ್ತಿರಪ್ಪ ಇವರೆಲ್ಲ. ಇವನ್ ಒನ್ ವೋಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಟ್ ಇವರು ಹಿಂಗ್ ಮಾತಾಡಕಾರ, ಯಾರ ಮಾತಾಡಕಾರ, ನೀವ್ ಏನ್ ರಿಸರ್ಚ್ ಮಾಡಿರಾ, ಪೋಲಿಂಗ್ ಮಾಡಿರಾ, ನಿಮ್ದು ಸರ್ವೆ, ನಿಮ್ ಸರ್ವೆನಲ್ಲಿನೂ ನೀವು ಆಂತರಿಕವಾಗಿ ಸರ್ವೆ ಮಾಡಲ್ವಾ? ಮಾಡ್ತಾರಲ್ಲ ಆಸ್ ಅ ಪಾರ್ಟಿ, ನಿಮ್ಮ ಟೀಮ್ ಅಥವಾ ನಿಮ್ ಕೋ ಟೀಮ್. ನಾವು ಮಾಡ್ತೀವಿ, ವಿಪಕ್ಷನೂ ಮಾಡ್ತಾರೆ. ಆಮೇಲೆ ಅವರಿಗೂ ಗೊತ್ತು ನಾನು ಎಷ್ಟು ಅಂತರದಿಂದ ಗೆಲ್ತೀನಿ. ನನ್ ಬಾಯಿಂದ ಬರಲ್ಲ. ಆ ಓವರ್ ಕಾನ್ಫಿಡೆನ್ಸ್ ಬೇಡ. ನಂದು ಇಷ್ಟೇ. ಯಾಕಂದ್ರೆ ನಾನು ನೋಡಿ ಹಿಂದಿನ ಎಲೆಕ್ಷನ್ಸ್ ನಲ್ಲಿ ಬಹಳ ಜನ ನಾವು ಇಷ್ಟಿಂದ ಗೆಲ್ತೀವಿ, ಅಷ್ಟಿಂದ ಗೆಲ್ತೀವಿ, ಇದೆಲ್ಲ ಫಸ್ಟ್ ಹೇಳ್ತಿರೋದವರು ಸುಳ್ಳು. ಯಾಕಂದ್ರೆ ಅವ್ರಿಗೆ ಗೊತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ಗಳು, ಅವ್ರ ಪಾರ್ಟಿ ಸರ್ವೆಗಳು ಏನಂತಿದಾವೆ ಅಂತ. ಸೊ ಯಾಕೆ ಸುಮ್ಮನೆ ಹಿಂಗ್ ಹೇಳೋದು, ಕೊಚ್ಕೊಳ್ಳೋದು, ಅದು ಇರಬಾರ್ದು. ಅದು ಏನಾಗ್ತತಿ, ನಮ್ ಕೆಲಸ ಮಾಡ್ತೀವಿ, ನಾವು ಗೆಲ್ತೀವಿ. ಬಟ್ ನನಗೆ ತಿಳಿದಂಗೆ ಎಲ್ಲರೂ ಹೇಳ್ತಿರೋದು 20,000 ಮೇಲೆ ಇರ್ತೈತ್ರಿ ಮ್ಯಾಮ್. ಜನ 50,000 ಹೇಳ್ತಾರೆ, ಜನ 70,000 ಹೇಳ್ತಾರೆ. ಬಟ್ ಗೆಲುವಂತೂ ನಮ್ ವಿಪಕ್ಷನವ್ರಿಗೂ ಗೊತ್ತು ಐತಿ ಅಂತ. ಆಲ್ರೈಟ್ ಮೇಡಮ್, ನೀವು ಭವಿಷ್ಯದಲ್ಲಿ ಅವ್ರ ಬಗ್ಗೆ ಏನ್ ಕಲ್ಪನೆಗಳು ಅಥವಾ ತಾವು ತಮ್ಮ ದೂರದೃಷ್ಟಿಯಲ್ಲಿ ಅವ್ರು ಏನ್ ಆಗಬೇಕು ಅಂತ ಏನಾದ್ರು ತಮ್ಗಾದ್ರೂ ಇದೆಯಾ? ಹಿ ಶುಡ್ ಬಿ ಗುಡ್ ಇನ್ ಎಲ್ಲ ಅವರ ಜವಾಬ್ದಾರಿಗಳಲ್ಲಿ ಪರಿಪೂರ್ಣತೆ ಬಯಸ್ತೀನಿ ನಾನು. ಒಬ್ಬ ಮಗನಾಗಿ, ಒಬ್ಬ ರಾಜಕಾರಣ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಪರಿಪೂರ್ಣತೆ ಇರಬೇಕು. ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ಬೇಕು. ಸೊ ಅಷ್ಟೇ ನನ್ನ ಕನಸು. ಅದಕ್ಕೂ ಮೀರಿ ಈಗ ಕಟ್ಟಿರುವಂತಹ ಸಂಸ್ಥೆಗಳಾಯ್ತು. ಈಗ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 5,000 ಕುಟುಂಬಗಳು ಜೀವನ ನಡೆಸ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಹಂತಕ್ಕೆ ಅಪ್ಪಾಜಿಯವರು ಸಂಸ್ಥೆನ ಕಟ್ಟಿದ್ದಾರೆ. ಸೊ ಅದನ್ನ ಸಸ್ಟೈನ್ ಮಾಡೋದು, ಇಂಡಸ್ಟ್ರಿ ಸಸ್ಟೈನ್ ಮಾಡೋದು. ಸೊ ಐ ಥಿಂಕ್ ದಟ್ ಈಸ್ ಫಸ್ಟ್ ಚಾಲೆಂಜ್, ಇಮಿಡಿಯೇಟ್ ಚಾಲೆಂಜ್. ಈಗ ರಾಜಕಾರಣಕ್ಕೆ ಇವತ್ತು ಕ್ಯಾಂಡಿಡೇಟ್ ಆಗಿ ಓಡಾಡ್ತಾ ಇದ್ದಾರೆ. ಸೊ ರಾಜಕೀಯಕ್ಕೆ ಇಳಿದ್ಮೇಲೆ ಒಳ್ಳೆ ಸೇವೆ ಕೊಡಬೇಕು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಸೊ ಅದೇ ನನ್ನ ದೊಡ್ಡ ಕನಸು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸರ್ ಮುಸಲ್ಮಾನ ಮತದಾರರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಬಹಳಷ್ಟು ಜನ ಅವ್ರನ್ನ ಕೇಳಿದಾಗ ಅವ್ರು ಹೇಳೋದು, ಶಾಮನೂರು ಶಿವಶಂಕರಪ್ಪ ಇರೋವರೆಗೂ ಕೂಡ ಕೋಮು ಸಾಮರಸ್ಯ ಇತ್ತು, ಯಾವುದೇ ರೀತಿಯಂತ ಕೋಮುಗಲಭೆಗಳಿಗೆ ಅವರು ಆಸ್ಪದ ಕೊಟ್ಟಿಲ್ಲ ಮತ್ತು ಎಲ್ಲೂ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತ. ಸೊ ಅದು ನಿಮ್ಗೆ ಪಾಸ್ ಓವರ್ ಆಗ್ತಾ ಇದೆ. ಎಲೆಕ್ಷನ್ ವಿಚಾರ ಬಂದಾಗ ನನ್ನ ಹೆಸರುಗಳು, ಕಾರ್ಯಕರ್ತರು ಎಲ್ಲರೂ ಬಾಳ ತಗೊಂತಿದ್ರು. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ವರ್ಗದ ಮುಖಂಡರು. ಯಾಕಂದ್ರೆ ಆ ಪದ್ಧತಿ ಐತ್ರಿ ನಾವು ಕಾಂಗ್ರೆಸ್ ಪಾರ್ಟಿನಲ್ಲಿ, ಅದು ಯಾರ ತೀರ್ಕೊಂಡಾಗ ಅವ್ರ ಮನೆಯಲ್ಲಿ ಯಾರಿಗಾರ ಕೊಡೋಣ ಅಂತ. ಸೊ ನಾನು ಇದು ಬಹಳ ಜನ ನಮ್ಮ ಅಪ್ಪ ಅಮ್ಮ ಕೇಳೋಕ್ಕಿಂತ ಮುಂಚೆ ಮುಸ್ಲಿಂ ಲೀಡರ್ಸ್ ಇರಲಿ, ಕುರುಬರು ಲೀಡರ್ಸ್ ಇರಲಿ, ನಾಯಕರು ಲೀಡರ್ಸ್ ಇರಲಿ, ಅವ್ರಿಗೆ ಹೇಳಿದ್ರು ನನ್ನ ಪಾರ್ಟಿನಲ್ಲಿ, ನೋಡಪ್ಪ ಅಜ್ಜ ತೀರ್ಕೊಂಡಾರೆ, 1-2 ವರ್ಷ ನೀನಿದೆಯಾ, ಯುವಕ, ಕೆಲಸ ಮಾಡ್ತೀಯಾ, ನಿನ್ನೇ ಟಿಕೆಟ್ ಕೊಡೋಣ ಅಂತ ಅವರೆಲ್ಲ ಒಂದು ಮನ್ಸು ಮಾಡ್ಕೊಂಡಿದ್ರು. ನಮ್ಮ ಪಾರ್ಟಿನಲ್ಲಿರೋ ಹಿರಿಯರು ಎಲ್ಲರೂ, ಈ ದಾವಣಗೆರೆನಲ್ಲಿರೋರು.
ಸೊ ನಾನೇ ಅದೇ ಹಿರಿಯರಿಗೆ ಏನಂತಾರೆ ತಲೆ ಬಗ್ಸಿ ಕೆಲಸ ಮಾಡಬೇಕು, ಆಮೇಲೆ ಅದೇ ಮಾಡಕ್ ಪ್ರಯತ್ನ ಮಾಡ್ತಿದ್ದೀನಿ. ಅದು ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ ತಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ತೆರವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮತ್ತು ಸಂಸದರಾದಂತಹ ಪ್ರಭಾ ಅವರಿಬ್ಬರು ತಾಯಿ ಮಗ ಯಾವ ರೀತಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನನ್ಗೆ ತುಂಬಾ ಯಾಕೆ ಅಂತಂದ್ರೆ ನಾವು ಯೂಶುವಲ್ ಆಗಿ ನೋಡುವ ತಾಯಿ ಮಗನ ಸಂಬಂಧದಂತೆ ಇದಿಲ್ಲ. ಯಾಕೆಂದ್ರೆ ಇಬ್ಬರಿಗೂ ತಮ್ಮದೇ ಆದಂತಹ ಒಪಿನಿಯನ್ಸ್ ಇದೆ, ಇಬ್ಬರಿಗೂ ತಮ್ಮದೇ ಆದಂತಹ ವಿಷನ್ ಇದೆ, ಒಬ್ರಿಗೊಬ್ರು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ. ಸೊ ಅದು ಒಂದು ಒಳ್ಳೆಯ ನಾಯಕತ್ವದ ಲಕ್ಷಣ ಅಂತ ನನಗನ್ನಿಸ್ತು. ಬಟ್ ಅಲ್ಟಿಮೇಟ್ಲಿ ಡಿಸೈಡ್ ಮಾಡಬೇಕಾಗಿರೋದು ಈ ಕ್ಷೇತ್ರದ ಮತದಾರರು. ಹೀಗಾಗಿ ಮತದಾರರು ಆ ಮತಕೇಂದ್ರಕ್ಕೆ ಹೋಗಿ ಯಾವ ಗುಣಗಳನ್ನ, ಯಾವ ನಾಯಕತ್ವದ ಲಕ್ಷಣಗಳನ್ನ ನೋಡಿ ಮತ ಹಾಕ್ತಾರೆ ಅನ್ನೋದ್ರ ಮೇಲೆ ಸಮರ್ಥ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಅಲ್ಲಿವರೆಗೆ ಕಾಯಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.